ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಅರ್ಥ ಮತ್ತು ವಿಸ್ತರಣೆ. ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಎಂಬ ಗಾದೆ ಮಾತು ದೂರದ ದಾರಿ ಸುತ್ತಿ ಕಷ್ಟಪಟ್ಟು ಪ್ರಯಾಣಿಸಿ ಕೊನೆಗೆ ಹೊರಟ ಜಾಗಕ್ಕೆ ಅಥವಾ ಅತ್ಯಂತ ಸಾಮಾನ್ಯವಾದ ಸುಲಭವಾಗಿ ತಲುಪಬಹುದಾದ ಸ್ಥಳಕ್ಕೆ ಬಂದು ಸೇರುವುದನ್ನು ಸೂಚಿಸುತ್ತದೆ. ಈ ಗಾದೆ ಮಾತಿನ ಆಳವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಲು ಅದರ ಮೂಲ ಮತ್ತು ಸಂದರ್ಭಗಳನ್ನು ಗಮನಿಸಬೇಕು. ಗಾದೆಯ ಅಕ್ಷರಶಃ ಅರ್ಥ: ಕೊಂಕಣ ಭಾರತದ ಪಶ್ಚಿಮ ಕರಾವಳಿಯಲ್ಲಿರುವ ಒಂದು ಪ್ರದೇಶ. ಇದು ದೂರದ ಮತ್ತು ತಿರುವುಮುರುವಿನ ದಾರಿಯನ್ನು ಸೂಚಿಸುತ್ತದೆ. ಮೈಲಾರ ಕರ್ನಾಟಕದ ಹೂವಿನಹಡಗಲಿ ತಾಲ್ಲೂಕಿನಲ್ಲಿರುವ ಒಂದು ಧಾರ್ಮಿಕ ಸ್ಥಳ. ಮೈಲಾರ ಲಿಂಗೇಶ್ವರ ದೇವಾಲಯಕ್ಕೆ ಪ್ರಸಿದ್ಧ. ಈ ಸ್ಥಳವು ನಿರ್ದಿಷ್ಟವಾಗಿ ದೂರದ ದಾರಿಯನ್ನು ಕ್ರಮಿಸಿ ತಲುಪಿದ ನಂತರ ಒಂದು ಸಾಮಾನ್ಯ ಅಥವಾ ತವರು ಸ್ಥಾನಕ್ಕೆ ಮರಳುವುದು ಎಂಬ ಅರ್ಥವನ್ನು ನೀಡುತ್ತದೆ. ಹೀಗಾಗಿ ಅಕ್ಷರಶಃ ಅರ್ಥದಲ್ಲಿ ಯಾರೋ ಒಬ್ಬರು ಕೊಂಕಣದಂತಹ ದೂರದ ಮತ್ತು ಸಂಕೀರ್ಣವಾದ ಮಾರ್ಗದಲ್ಲಿ ಪ್ರಯಾಣಿಸಿ ಕೊನೆಗೆ ಮೈಲಾರಕ್ಕೆ ಅಂದರೆ ತವರು ಅಥವಾ ಪರಿಚಿತ ಸ್ಥಳಕ್ಕೆ ಹಿಂದಿರುಗಿದಂತೆ. ಗಾದೆಯ ವಿಶಾಲಾರ್ಥ ಮತ್ತು ಬಳಕೆಯ ಸಂದರ್ಭಗಳು. ಈ ಗಾದೆ ಮಾತನ್ನು ಮುಖ್ಯವಾಗಿ ಈ ಕೆಳಗಿನ ಸಂದರ್ಭಗಳಲ್ಲಿ ಬಳಸಲಾಗುತ್ತದೆ. 1. ನಿರರ್ಥಕ ಶ್ರಮ ಮತ್ತು ಅಲೆದಾಟ. ಒಬ್ಬ ವ್ಯಕ್ತಿಯು ಒಂದು ಕೆಲಸವನ್ನು ಸಾಧಿಸಲು ಅನೇಕ ದಾರಿಗಳನ್ನು ಸುತ್ತಿ ಅನಾವಶ್ಯಕವಾಗಿ ಶ್ರಮವಹಿಸಿ ಕೊನೆಗೆ ಅದೇ ಆರಂಭದ ಹಂತಕ್ಕೆ ಅಥವಾ ಸುಲಭವಾಗಿ ಸಾಧಿಸಬಹುದಾದ ಪರಿಹಾರಕ್ಕೆ ಮರಳಿದಾಗ ಈ ಗಾದೆಯನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಒಂದು ಸಮಸ್ಯೆಗೆ ಸರಳ ಪರಿಹಾರವಿದ್ದರೂ ಅದನ್ನು ಹುಡುಕದೆ ಅನೇಕ ಸಂಕೀರ್ಣ ಮಾರ್ಗಗಳನ್ನು ಅನುಸರಿಸಿ ಕೊನೆಗೆ ಮೊದಲ ಪರಿಹಾರವನ್ನೇ ಆರಿಸಿಕೊಂಡಾಗ ಈ ಗಾದೆ ಮಾತು ಸೂಕ್ತವಾಗಿರುತ್ತದೆ. 2. ಕಾಲಹರಣ ಮತ್ತು ಸಂಪನ್ಮೂಲಗಳ ವ್ಯರ್ಥ. ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಗುರಿಯನ್ನು ತಲುಪಲು ಸುಲಭವಾದ ನೇರವಾದ ಮಾರ್ಗವಿದ್ದರೂ ಬೇರೆ ಬೇರೆ ವಿಷಯಗಳಲ್ಲಿ ತೊಡಗಿ ಸಮಯ ಮತ್ತು ಸಂಪನ್ಮೂಲಗಳನ್ನು ವ್ಯರ್ಥ ಮಾಡಿ ಕೊನೆಗೆ ತನ್ನ ಮೂಲ ಗುರಿಯನ್ನೇ ಸಾಧಿಸಲು ಬಂದಾಗ ಇದನ್ನು ಹೇಳಬಹುದು. ಇದು ಸಮಯ ಮತ್ತು ಶಕ್ತಿಯ ದುರುಪಯೋಗವನ್ನು ಎತ್ತಿ ತೋರಿಸುತ್ತದೆ. 3. ಅನಗತ್ಯ ಸಂಕೀರ್ಣತೆ. ಕೆಲವು ಜನರು ಸರಳವಾದ ವಿಷಯಗಳನ್ನು ಅನಗತ್ಯವಾಗಿ ಸಂಕೀರ್ಣಗೊಳಿಸುತ್ತಾರೆ. ಅಂತಹ ಸಂದರ್ಭಗಳಲ್ಲಿ ಅವರು ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಎಂಬಂತೆ ನಡೆದುಕೊಳ್ಳುತ್ತಾರೆ ಎಂದು ಹೇಳಬಹುದು. ಅಂತಿಮವಾಗಿ ಅವರು ತಮ್ಮ ಮೂಲ ಸುಲಭ ಗುರಿಗೆ ಮರಳುತ್ತಾರೆ. 4. ಅನುಭವದ ಕೊರತೆ ಅಥವಾ ಅಜ್ಞಾನ. ಕೆಲವೊಮ್ಮೆ ಅನುಭವದ ಕೊರತೆಯಿಂದ ಅಥವಾ ಸರಿಯಾದ ಮಾಹಿತಿ ಇಲ್ಲದೆ ಜನರು ನೇರವಾದ ದಾರಿಯನ್ನು ಬಿಟ್ಟು ಅಡ್ಡದಾರಿ ಹಿಡಿಯುತ್ತಾರೆ. ಕೊನೆಗೆ ಅವರಿಗೆ ತಮ್ಮದೇ ತಪ್ಪು ತಿಳುವಳಿಕೆ ಅರಿವಾಗಿ ಸರಿಯಾದ ಮಾರ್ಗಕ್ಕೆ ಮರಳುತ್ತಾರೆ. ಇದು ಕೂಡ ಈ ಗಾದೆಯ ಒಂದು ಬಳಕೆಯಾಗಿದೆ. ಉದಾಹರಣೆಗಳು: ಒಬ್ಬ ವಿದ್ಯಾರ್ಥಿ ಒಂದು ಉತ್ತರವನ್ನು ಹುಡುಕಲು ಇಡೀ ಲೈಬ್ರರಿಯನ್ನು ಸುತ್ತಿ ಸಾವಿರಾರು ಪುಸ್ತಕಗಳನ್ನು ಓದಿ ಕೊನೆಗೆ ತನ್ನ ಪಠ್ಯಪುಸ್ತಕದಲ್ಲೇ ಉತ್ತರವನ್ನು ಕಂಡುಕೊಂಡಾಗ ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಎನ್ನಬಹುದು. ಒಬ್ಬ ವ್ಯಕ್ತಿ ಸಣ್ಣ ಕೆಲಸಕ್ಕಾಗಿ ನಗರದಾದ್ಯಂತ ಓಡಾಡಿ ಕೊನೆಗೆ ತನ್ನ ನೆರೆಹೊರೆಯಲ್ಲೇ ಆ ಕೆಲಸವಾಗುವುದನ್ನು ಕಂಡುಕೊಂಡಾಗ ಈ ಗಾದೆಯನ್ನು ಬಳಸಬಹುದು. ಸಂಕ್ಷಿಪ್ತವಾಗಿ, ಕೊಂಕಣ ಸುತ್ತಿ ಮೈಲಾರಕ್ಕೆ ಬಂದ ಹಾಗೆ ಎಂಬ ಗಾದೆ ಮಾತು ಅನಾವಶ್ಯಕ ಶ್ರಮ, ಅಲೆದಾಟ, ಕಾಲಹರಣ ಅಥವಾ ಸಂಪನ್ಮೂಲಗಳ ವ್ಯರ್ಥ ಬಳಕೆಯ ನಂತರವೂ ಮೂಲ ಸ್ಥಿತಿಗೆ ಮರಳುವುದನ್ನು ಸ್ಪಷ್ಟವಾಗಿ ವಿವರಿಸುತ್ತದೆ. ಇದು ಒಂದು ರೀತಿಯಲ್ಲಿ ಮಾನವನ ಅಜ್ಞಾನ, ಹತಾಶೆ ಅಥವಾ ಅನಗತ್ಯ ಜಟಿಲತೆಯನ್ನು ಸೂಚಿಸುವ ಒಂದು ಪ್ರಬಲ ರೂಪಕವಾಗಿದೆ.